ನನ್ನ ಹೆಸರು ಮಾಯಾ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ನನಗೆ ಹಣದ ಅವಶ್ಯಕತೆ ತುಂಬ ಇತ್ತು. ನಾನೊಂದು ದೊಡ್ಡ ಕಂಪನಿಲೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಸೇರಿಕೊಂಡಿದ್ದೆ. ಆ ಕಂಪನಿಯ ಮಾಲೀಕನ ಹೆಸರು ಬಂದು ವಿಕ್ರಮ್ ಅಂತ. ತುಂಬ ದುರಹಂಕಾರಿ ಅಂತಾನೆ ಹೇಳ್ಬೋದು. ಬಹಳ ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿ. ಕೆಲವು ದಿನಗಳಲ್ಲಿ ಅವನ ಕಣ್ಣು ನನ್ನ ಮೇಲೆ ಬಿದ್ದೇ ಹೋಯಿತು. ಆದರೆ ಅದು ಪ್ರೀತಿಯ ಕಣ್ಣಾಗಿರಲಿಲ್ಲ, ಅವನ ವಕ್ರ ದೃಷ್ಟಿಯಾಗಿತ್ತು. ನನ್ನ ಮೇಲಿತ್ತು ಎಂಬುದು ನನಗೆ ಸ್ವಲ್ಪ ತಡವಾಗಿಯೇ ಅರ್ಥ ಆಗಿದ್ದು. ಒಂದು ದಿನ ಆಫೀಸ್ ಅಂತ ಹೇಳಿಬಿಟ್ಟು ಮುಗಿಯೋ ಸಮಯದಲ್ಲಿ ವಿಕ್ರಮ್ ಅವತ್ತು ನನ್ನನ್ನು ತನ್ನ ಕ್ಯಾಬಿನ್ಗೆ ಕರೆದಿರ್ತಾನೆ. ಅಲ್ಲಿ ಅವನು ನನಗೆ 2 ಆಫರ್ಗಳನ್ನು ಕೂಡ ಕೊಡ್ತಾನೆ. ಮೊದಲನೇ ಆಫರು, ಮಾಯಾ, ನನಗೆ ನಿನ್ನ ಮೇಲೆ ಒಂದು ರೀತಿ ಆಕರ್ಷಣೆ ಆಗಿದೆ. ನೀನು ನನ್ನ ಮಾತಿನಂತೆ ಕೇಳಿಕೊಂಡ್ರೆ, ನಾನು ಹೇಳ್ದಾಗ ನಡ್ಕೊಂಡ್ರೆ ನಿನಗೆ ಇವತ್ತೇ ಈ ಕ್ಷಣ ತಕ್ಷಣವೇ ಪ್ರಮೋಷನ್ ಕೂಡ ಸಿಗುತ್ತೆ, ಸಂಬಳ ಡಬಲ್ ಆಗುತ್ತೆ, ಒಳ್ಳೆ ಹೆಸರಿರುತ್ತೆ, ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಫ್ಲ್ಯಾಟ್ ಕೂಡ ನಿಂದಾಗುತ್ತೆ ಅಂತ ಹೇಳ್ದ. ಇಷ್ಟೇ ಅಲ್ಲ, ನಿನಗೆ ಇನ್ನೊಂದು ಆಫರ್ ಇದೆ ಅಂತ ಹೇಳಿ 2ನೇ ಆಫರನ್ನು ತೋರಿಸ್ದ. ಇಲ್ಲ, ನಾನು ಕೇವಲ ನಿಯಮದಂತೆ ಕೆಲಸ ಮಾಡ್ತೀನಿ ಅಂದರೆ ಹಿಂದೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ, ನೀನು ಬೇರೆಲ್ಲೂ ಕೆಲಸ ಸಿಗದೇ ಇರೋ ಥರ ಬ್ಲಾಕ್ ಲಿಸ್ಟ್ ಮಾಡ್ತೀನಿ ನಿನ್ನ. ಆ ಕ್ಷಣದಲ್ಲಿ ನನಗೆ ನನ್ನ ಕಷ್ಟಗಳು ಅನ್ನೋದು ತುಂಬ ಜೋರಾಗಿ ನೆನಪಾದವು. ತಲೆಯಲ್ಲಿದ್ದ ಸಾಲ, ಹಣದ ಅವಶ್ಯಕತೆ ನನ್ನ ಕಣ್ಣನ್ನು ಕುರುಡು ಮಾಡಿತ್ತು. ಒಂದು ಕ್ಷಣ ದುರಾಸೆಗೆ ಬಿದ್ದು ನಾನು ಮೊದಲನೇ ಆಫರನ್ನು ಆಯ್ದುಕೊಂಡೆ. ಅಂದು ರಾತ್ರಿ ಅವನು ಹೇಳಿದಂತಹ ಐಷಾರಾಮಿ ಹೋಟೆಲ್ನ ರೂಮಿಗೆ ಹೋಗಿ ಒಪ್ಕೊಂಡೆ. ಕೇವಲ ನನಗೆ ನನ್ನ ಜೀವನ, ಕೆರಿಯರ್, ನಮ್ಮ ಮನೆಯಲ್ಲಿರುವಂತಹ ಒಂದು ಫ್ಯಾಮಿಲಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅನ್ನೋ ಕಾರಣಕ್ಕೆ ನನಗೆ ಬೇರೆ ದಾರಿ ಕಾಣಲಿಲ್ಲ. ಹಣದ ಅಪಹಾಪಿಯಲ್ಲಿ ನಾನು ಮಾಡ್ತಿರುವ ತಪ್ಪು ನನಗಾಗಲೇ ಅರಿವಾಗ್ತಾ ಇರಲಿಲ್ಲ. ರಾತ್ರಿ ಸುಮಾರು 9 ಗಂಟೆ ನಾನು ಧೈರ್ಯ ಮಾಡಿ ಆ ಹೋಟೆಲ್ ರೂಮ್ನ ಕದವನ್ನು ತಟ್ಟಿದೆ. ವಿಕ್ರಮ್ ಬಾಗಿಲು ತೆರೆದು ವಿಕೃತ ನಗುವಿನೊಂದಿಗೆ ನನ್ನನ್ನು ಒಳಗೆ ಕರೀತಾನೆ. ರೂಮಿನ ಬಾಗಿಲು ಲಾಕ್ ಆಯಿತು. ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಆರಂಭಿಸ್ತು. ದುರಾಸೆಯ ಬೆಲೆ ಇಷ್ಟು ಕಠಿಣವಾಗಿರುತ್ತೆ, ನಾನು ಇಂತಹ ಬೆಲೆಯನ್ನು ತರಬೇಕಾಗಿತ್ತು ಅಂತ ನಾನು ನಿಜವಾಗ್ಲೂ ಊಹೆಯನ್ನು ಮಾಡಿರಲಿಲ್ಲ, ಯೋಚನೆಯನ್ನು ಮಾಡಿರಲಿಲ್ಲ. ಅವನು ಎಷ್ಟು ಕೆಟ್ಟದಾಗಿ ನೋಡ್ತಾ ಇದ್ದ ಅಂದರೆ, ಅವನ ಕಣ್ಣೋಟವನ್ನು ಎದುರಿಸಲಿಕ್ಕೆ ನನಗೆ ಬಹಳ ಭಯ ಆಯಿತು, ಗಾಬರಿ ಆಯಿತು, ಮುಜುಗರ ಆಯಿತು. ನನ್ನ ಪಾದಗಳನ್ನು ಕೂಡ ನಾನು ಕೆಳಗೆ ಬಿಡೋಕೆ ಒಂಥರ ಹಿಂಸೆ ಆಗ್ತಾಯಿತ್ತು. ವಿಕ್ರಮ್ ನನ್ನ ಹತ್ತಿರ ಬರೋಕೆ ಶುರು ಮಾಡ್ದ. ನನಗೆ ಭಯ ತಡೆಯೋಕ್ಕಾಗಲಿಲ್ಲ. ಫುಲ್ಲು ಗಾಬರಿ ಆಯಿತು. ನಿಂತಲ್ಲೇ ಬೆವರೋಕೆ ಶುರು ಮಾಡಿದೆ. ಅಷ್ಟರಲ್ಲೇ ರೂಮಿನ ಒಳಗಿನಿಂದ ನನ್ನ ಜೋರಾದ ಕೂಗು ಆಚೆ ಕೇಳಿಸ್ತಿತ್ತು. ಆ ಕೂಗು ಎಷ್ಟು ಭೀಕರವಾಗಿತ್ತೆಂದರೆ, ಹೋಟೆಲ್ ಕಾರಿಡಾರ್ನಲ್ಲಿ ಓಡಾಡ್ತಿರೋಂತಹ ಎಲ್ಲರೂ ಕೂಡ ದಂಗಾಗಿ ಹೋಗ್ತಾರೆ. ಮಾಯಾಳ ಆ ಭೀಕರ ಕೂಗನ್ನು ಕೇಳಿ ಹೋಟೆಲ್ ಸಿಬ್ಬಂದಿ ಮತ್ತು ಅಲ್ಲಿದ್ದ ಜನರೆಲ್ಲರೂ ಗಾಬರಿಯಿಂದ ಆ ರೂಮಿನ ಮುಂದೆ ಓಡಿ ಬರ್ತಾರೆ. ವಿಕ್ರಮ್ ಅವರು ಏನೋ ಅನಾಹುತ ಮಾಡಿದ್ದಾರೆ ಅಂತ ಭಾವಿಸಿ ಹೋಟೆಲ್ ಮ್ಯಾನೇಜರು ಮಾಸ್ಟರ್ ಕೀಯನ್ನು ಬಳಸಿ ತಕ್ಷಣ ಬಾಗಿಲನ್ನು ಕೂಡ ತೆರೀತಾರೆ. ಆದರೆ ಒಳಗೆ ಜನ ನೋಡಿದ ದೃಶ್ಯ ಎಲ್ಲರನ್ನ ಕೂಡ ಸಂಪೂರ್ಣವಾಗಿ ದಂಗಾಗಿಸ್ಬಿಡ್ತು. ಅಲ್ಲಿ ನೋಡಿದ್ರೆ ವಿಕ್ರಮು ಮಾಯಾಳಿಗೆ ಏನು ಮಾಡಿರಲಿಲ್ಲ. ಮತ್ತು ಅವಳ ಪಾಡಿಗೆ ಅವಳಿದ್ದಾನೆ, ಇವನ ಪಾಡಿಗೆ ಇವನು ನಿಂತ ಬದಲಿಗೆ ಮಾಯಾ ಕೈಲಿದ್ದ ಮೊಬೈಲ್ ಕ್ಯಾಮ್ರಾ ವಿಕ್ರಮ್ ಮುಖದ ನೇರಕ್ಕಿತ್ತು. ರೂಮಿನ ಮೂಲೆಯಲ್ಲಿದ್ದ ಟೇಬಲ್ ಮೇಲೆ ಈಗಾಗಲೇ ಒಂದು ಹಿಡನ್ ಕ್ಯಾಮ್ರಾ ಕೂಡ ಇತ್ತು, ಆನ್ ಆಗಿತ್ತು. ಮಾಯಾ ಕೂಗಿದ್ದು ಭಯದಿಂದಲ್ಲ, ಬದಲಿಗೆ ಇಡೀ ಸಮಾಜಕ್ಕೆ ವಿಕ್ರಮ್ನ ಅಸಲಿ ಮುಖವನ್ನು ಲೈವ್ ಆಗಿ ತೋರಿಸ್ಬೇಕು ಅಂತ ಲೈವ್ ಸ್ಟ್ರೀಮಿಂಗನ್ನು ಮಾಡಿದ್ಲು. ಈ ಮೂಲಕ ಅವಳು ತೋರಿಸಲು ಅವಳು ಎಷ್ಟು ಧೈರ್ಯ ಮಾಡಿದ್ಲು, ಅವಳು ಅದಕ್ಕೆ ಎಷ್ಟು ಪ್ಲ್ಯಾನ್ ಆಗಿತ್ತು ಅಂತ ಅಂದರೆ, ಒಂದು ಮಾಸ್ಟರ್ ಪ್ಲ್ಯಾನ್ ಆಗಿತ್ತು. ಇದೇ ರೀತಿ ಎಷ್ಟೋ ನನ್ನ ಸ್ನೇಹಿತರಿಗಾಗಿರ್ಬೋದು, ನಿಮಗೆ ಗೊತ್ತಿರೋರ ಜೊತೆ ಈ ರೀತಿ ಮಿಸ್ಬಿಹೇವ್ ಆಗಿರುತ್ತೆ. ಮಾಯಾ ವಿಕ್ರಮ್ ಕಡೆ ತಿರುಗಿ ಗಂಭೀರ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಮುಖದಲ್ಲಿ ಎಷ್ಟು ಕೋಪ ಇತ್ತು ಅಂದರೆ ಅವಳ ಮುಖ ಕೆಂಡದಂತೆ ಉರಿತಾ ಇತ್ತು. ವಿಕ್ರಮ್, ನಾನು ನಿನ್ನ ರೂಮಿಗೆ ಬಂದದ್ದು ದುರಾಸೆಯಿಂದಲ್ಲ. ನೀನು ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡ್ತೀನಿ, ನನ್ನ ಕೆರಿಯರ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ದಲ್ವಾ? ನಿನ್ನ ಆಫರ್ ಕೇಳಿದಾಗಲೇ ನೀನು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡುವಂತಹ ಹೇಡಿ ಅಂತ ನನಗೆ ಅರ್ಥ ಆಗೋಯ್ತು. ನೀನು ಕೊಟ್ಟ ಮೊದಲ ಆಫರನ್ನೇ ನಾನು ನಿನಗೆ ತಿರುಗಿಸಿ ಕೊಡ್ತಾ ಇದ್ದೇನೆ. ಈಗ ಇಡೀ ಕರ್ನಾಟಕದ ಜನ ನೀನು ನನ್ನ ರೂಮಿಗೆ ಕರೆಸಿಕೊಂಡದನ್ನು, ನಿನ್ನ ವಿಕೃತ ಬುದ್ಧಿಯನ್ನು ಲೈವ್ ಆಗಿ ನೋಡ್ತಾ ಇದ್ದಾರೆ.
ವಿಕ್ರಮ್ ಗಾಬರಿಯಿಂದ ತಬ್ಬಿಬ್ಬಾದ. ಅಷ್ಟರಲ್ಲೇ ಮಾಯಾ ಮೊದಲೇ ಮಾಹಿತಿ ನೀಡಿದಂತಹ ಪೊಲೀಸ್ ಅಧಿಕಾರಿಗಳು ಕೂಡ ರೂಮಿನ ಒಳಗೆ ಪ್ರವೇಶ ಮಾಡ್ತಾರೆ. ಆಫೀಸ್ನ ಅಧಿಕಾರವನ್ನು ಬಳಸಿ ಹೆಣ್ಣು ಮಕ್ಕಳನ್ನು ಶೋಷಿಸ್ತಾ ಇರುವಂಥವನು, ತನ್ನ ಒಂದು ಭೋಗಕ್ಕೆ ಉಪಯೋಗಿಸ್ಕೊಳ್ತಾ ಇರುವಂತಹ ಈ ವ್ಯಕ್ತಿತ್ವವನ್ನು ವಿಕ್ರಮ್ನನ್ನ ಕೈಗೆ ಕೋಳ ಬಿತ್ತು. ತನ್ನ ಹೆಜ್ಜೆಯನ್ನು ತಪ್ಪಾಗಿ ಭಾವಿಸಿದ್ದಂತಹ ಎಲ್ಲರಿಗೂ ಕೂಡ ಮಾಯಾ ಬಹಳ ಹೆಮ್ಮೆಯಿಂದ ಉತ್ತರಿಸಿದ್ಲು. ನೋಡಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಧೈರ್ಯವಾಗಿರಬೇಕು. ಎಂತಹ ಕೆಟ್ಟ ಸಂದರ್ಭ ಬಂದರೂ ಕೂಡ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಬಲಿಪಶುಗಳಾಗಬಾರ್ದು. ದುರಾಸೆಯ ಮುಖವಾಡ ತೊಟ್ಟು ಒಬ್ಬ ಕ್ರಿಮಿನಲನ್ನು ಕಾನೂನಿನ ಬಲೆಗೆ ಬೀಳಿಸಿದ ಮಾಯಾಳ ಧೈರ್ಯವನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಕೂಡ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಆಯಿತು. ಇದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯವನ್ನು ತಂದು ಕೊಡಬಹುದು. ನಿಮ್ಮ ಒಂದು ಆಫೀಸಿನಲ್ಲೂ ಕೂಡ ಇಂತಹ ಕೆಟ್ಟ ಬಾಸ್ಗಳಿರ್ಬೋದು, ಆದರೆ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಖಂಡಿತ ನಿಮಗೆ ಗೊತ್ತಿರುತ್ತೆ. ಧನ್ಯವಾದ. ನಮ್ಮ ಪೇಜ್ಗೆ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ.